ಪಾಸಿಟಿವ್ ಥಿಂಕಿಂಗ್, ಪವರ್ ಆಫ್ ಇಮ್ಯಾಜಿನೇಷನ್, ಹೇಗೆಗೋ ಬೇಕೋ ಅಷ್ಟೆಲ್ಲ ಕೇಳಿರ್ತೀರ. ಅಬ್ಸರ್ವ್ ಮಾಡೋದು ಅಷ್ಟೇ, ಸಾಕ್ಷೀಕರಿಸುವುದು. ಬಂದೆ ಸರ್, ತುಂಬಾ ಬದಲಾಗಿದ್ದೀನಿ. ನಮಸ್ಕಾರ ಸ್ನೇಹಿತರೆ, ನೀವು ತುಂಬ ಕೇಳಿರ್ತೀರ ಮತ್ತು ವಿಡಿಯೋಗಳನ್ನು ನೋಡಿರ್ತೀರ. ದ ಪವರ್ ಆಫ್ ಇಮ್ಯಾಜಿನೇಷನ್, ಪವರ್ ಆಫ್ ಮೈಂಡ್, ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್, ಪವರ್ ಆಫ್ ಇಮ್ಯಾಜಿನೇಷನ್, ಹೇಗೆಗೋ ಬೇಕೋ ಅಷ್ಟೆಲ್ಲ ಕೇಳಿರ್ತೀರ. ಆದರೆ ಈ ವಿಚಾರ ತುಂಬ ಸರಳ ಆ್ಯಂಡ್ ಮೋಸ್ಟ್ ಎಫೆಕ್ಟಿವ್. ಭಗವಾನ್ ಬುದ್ಧ ಕೊಟ್ಟಿರೋದು ಪವರ್ ಆಫ್ ಅಬ್ಸರ್ವೇಷನ್. ಬರೀ ಗಮನಿಸೋದಷ್ಟೇ, ಕೇವಲ ಗಮನಿಸುವುದರಿಂದ ಮಾನಸಿಕ ಸಮಸ್ಯೆಗಳು, ನೋವುಗಳು, ಆರೋಗ್ಯದ ಸಮಸ್ಯೆಗಳು, ದುಃಖ, ನೆಗೆಟಿವ್ ಥಿಂಕಿಂಗ್, ಇನ್ನೂ ಬೇಕಾದಷ್ಟು ಮನೋವೇಗದಿಂದ ಬರತಕ್ಕಂಥ ಎಲ್ಲ ಕಾಯಿಲೆಗಳನ್ನು ನಿವಾರಿಸುವ ಶಕ್ತಿ ಕೇವಲ ಗಮನಿಸುವಿಕೆಯಿಂದ ಇದೆ. ಅಬ್ಸರ್ವ್ ಮಾಡೋದಷ್ಟೇ, ಸಾಕ್ಷೀಕರಿಸುವುದು ಉಸಿರಾಟವನ್ನು. ಅದನ್ನೇ ವಿಪಸ್ಸನ ಧ್ಯಾನ ಅಂತ ಕರೀತಾರೆ. ಇದ್ರ ಬಗ್ಗೆ ಒಂದ್ಸರಿ ಮಾತಾಡಿದ್ದೆ. dhamma.org ಅಂತ ಹೋಗಿ ಅಲ್ಲಿ ವಿಪಸ್ಸನ ಧ್ಯಾನ ಅಂತ ನೋಡಿದ್ರೆ ಸಿಗುತ್ತೆ. ಆ ಶಿಬಿರಕ್ಕೆ ನನ್ನ ಮಾತು ಕೇಳಿ ಮಧ್ಯೆ ಒಬ್ಬರು ನೋಡಿ, ಅವ್ರ ಸಮಸ್ಯೆ, ಸಾಫ್ಟ್ವೇರ್ ಇಂಜಿನಿಯರ್, ಎಷ್ಟೊಂದು ಟೆನ್ಷನ್ ಇತ್ತು, ಅದೆಲ್ಲ ಹೇಗೆ ಆಯಿತು, ವಾಸಿ ಆಯಿತು, ಅವ್ರ ಮನಸ್ಸನ್ನು ಅವ್ರು ಹೇಗೆ ಅರ್ಥ ಮಾಡ್ಕೊಂಡು ಅನ್ನೋದ್ರ ಬಗ್ಗೆ ನನ್ನ ಜೊತೆ ಮಾತಾಡಿದ್ದಾರೆ. ಅದು ಆಡಿಯೋನು ಹಾಕ್ತೀನಿ, ಕೇಳಿ. ಈಗ ಬರೀ ಗಮನಿಸುವಿಕೆಯಿಂದ ಎಂಥ ಸಮಸ್ಯೆಗಳು ಹೇಗೆ ಹೋಗುತ್ತೆ. ಉದಾಹರಣೆಗೆ, ನಿಮಗೆ ಯಾರೋ ಏನೋ ಅಂದ್ಬಿಟ್ಟಿರ್ತಾರೆ, ಅದ್ರ ಬಗ್ಗೆ ಯೋಚನೆ ಮಾಡಿ ತಲೆನೋವು ಬಂದ್ಬಿಟ್ಟಿರುತ್ತೆ. ಇದನ್ನು ಟೆಸ್ಟ್ ಮಾಡಿ ಇಮಿಡಿಯೇಟಾಗಿ. ತಲೆನೋವು ಬಂದ ತಕ್ಷಣ ಸುಮ್ಮನೆ ಕುಳಿತುಕೊಂಡು ಆ ತಲೆನೋವನ್ನೇ ಗಮನಿಸಿ, ಜೊತೆಯಲ್ಲಿ ಉಸಿರಾಟವನ್ನು ಗಮನಿಸಿ. ಏನು ಉಸಿರಾಟ? ಸುಮ್ಮನೆ ಒಳಗಡೆ ಹೋಗ್ತಾ ಇದೆ, ಹೊರಗಡೆ ಬರ್ತಾ ಇದೆ. ಇಟ್ಸ್ ವೆರಿ ಸಿಂಪಲ್. ಅದನ್ನು ಗಮನಿಸಿ ಅಷ್ಟೇ. ಗಮನಿಸ್ತಾ ಆಯ್ತಪ್ಪ, ಕಷ್ಟ ಆಯ್ತಾ, ತಲೆನೋವು ಜಾಸ್ತಿ ಇದೆಯಾ, ಬರೀ ತಲೆನೋವನ್ನೇ ಗಮನಿಸಿ. 10 ನಿಮಿಷ ಕುಳಿತುಕೊಂಡು ಗಮನಿಸಿ ನೋಡಿ, ತಲೆನೋವು ಕಡಿಮೆ ಆಗ್ತಾ ಬರುತ್ತೆ. ಯಾವುದರಿಂದ? ಮನಸ್ಸಿನ ಒತ್ತಡದಿಂದ ತಲೆನೋವು ಬಂದಿದ್ರೆ. ಸಪೋಸ್ ನಿಮಗೊಂದು ಅಲರ್ಜಿಯಾಗಿ ತಲೆನೋವು ಬಂದಿದ್ರೆ, ತುಂಬ ಬಿಸಿಲಲ್ಲಿ ಹೋಗಿ ಬಳಲಿಕೆಯಿಂದ ತಲೆನೋವು ಬಂದಿದ್ರೆ, ಆಗ ಅದಕ್ಕೆ ಟೈಮ್ ತಗೊಳುತ್ತೆ. ಯಾಕೆಂದ್ರೆ ಅದಕ್ಕೆ ರಿಲ್ಯಾಕ್ಸ್ ಮಾಡಬೇಕು. ಮತ್ತು ಸುಸ್ತಾಗಿ ತಲೆನೋವು ಬಂದಿದ್ರೆ ಅದಕ್ಕೆ ಪೌಷ್ಟಿಕವಾದ ಜ್ಯೂಸು, ಯಾವುದೋ ಆಹಾರ ಕೊಡಬೇಕು, ರಿಲ್ಯಾಕ್ಸ್ ಮಾಡಬೇಕು. ಬರೀ ಯೋಚನೆ ಮಾಡಿ ತಲೆನೋವು ಬಂದಿದ್ರೆ ಆ ತಲೆನೋವನ್ನು ಗಮನಿಸಿ, ಉಸಿರಾಟವನ್ನು ಗಮನಿಸಿ, ಆ ಯೋಚನೆಯ ಒತ್ತಡ ಕಡಿಮೆ ಆಗುತ್ತೆ. ಸಿಂಪಲ್ ನೋಡಿ. ಹೇಗೆಂದರೆ ಥಾಟ್ಸ್ಗಳಿರ್ತಾವಲ್ಲ, ಯೋಚನೆಗಳು ನಮ್ಮ ದೇಹದ ಮೇಲೆ ಡೈರೆಕ್ಟ್ ಎಫೆಕ್ಟ್ ಆಗುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀವಿ. ಒಂದು ಭಯ. ಈಗ ಒಬ್ಬ ವ್ಯಕ್ತಿಗೆ ಹಾವು ಕಂಡ್ರೆ ತುಂಬ ಭಯ. ಅವನು ಮುಟ್ಟಿರಲ್ಲ, ನೋಡಿರಲ್ಲ, ಹಿಡಿದಿರಲ್ಲ. ಅವನು ಒಂದು ನಾಗರಾವನ ಬಾಯಿಗೆ ಬೇಕಾದ್ರೆ ಚೆನ್ನಾಗಿ ಕಟ್ಬಿಟ್ಟು ಹೊಲ್ದ್ಬಿಟ್ಟು ಅವನು ಕುತ್ತಿಗೆಗೆ ಹಾವು ಹಾಕಿದ್ರೆ ಆದರೂ ಅವ್ನು ಭಯ ಆಗುತ್ತೆ. ಕೆಲವರಿಗೆ ಮೂರ್ಛೆ ಹೋಗ್ಬಿಡ್ತಾರೆ, ಸುಸ್ತಾಗ್ಬಿಡುತ್ತೆ, ಬೆವರು ಬಂದ್ಬಿಡುತ್ತೆ. ಹಾವು ಕಚ್ಚಲ್ಲ ಅಂತ ಹೇಳಿದ್ರು ಕೂಡ ಹಿಡ್ಕೊಳಕ್ಕೆ ಭಯ ಆಗುತ್ತೆ ಅಲ್ವಾ? ಆ ಭಯ ಆದಾಗ ದೇಹದಲ್ಲಿ ಏನೇನು ಬದಲಾವಣೆ ಆಯಿತು, ಮನಸ್ಸಿನಲ್ಲಿ ಎಷ್ಟೊಂದು ಭಯ ಉಂಟಾಯಿತು, ಒತ್ತಡ ಆಯಿತು, BP ಎಷ್ಟು ರೈಸ್ ಆಯಿತು, ಬೆವರು ಹೆಂಗೆ ಹೊರಗಡೆ ಬಂತು, ಸುಸ್ತಾಗಿ ತಲೆ ಸುತ್ತ ಬಿದ್ದೋಗ್ಬಿಡ್ತಾರೆ ಕೆಲವರು. ಹಾವು ನೋಡಿದ್ರೆ ಸಾಕು ಅಲ್ವಾ? ಅದೇ ಹಾವನ್ನು ಹಾವಾಡಿಗನಿಗೆ ಕೊಡಿ. ಹಾವು ಹಿಡಿತಾ ಇರ್ತಾನಲ್ಲ ಡೈಲಿ, ಅವನಿಗೆ ಹಾವನ್ನ ಹಿಂಗೆ ಎಸಿರಿ, ಅವನು ಚಕ್ ಅಂತ ಕ್ಯಾಚ್ ಹಿಡ್ಕೊತಾನೆ. ಅದಕ್ಕೆ ಬಟ್ಟೆ ಕಟ್ತಾರೆ ಕೂಡ, ಅದು ಹೆಂಗೆ ಕಚ್ಚಿದಂಗೆ ಹೆಂಗೆ ಹಿಡ್ಕೋಬೇಕು ಅಂತ ಅವ್ನಿಗೆ ಗೊತ್ತಿರುತ್ತೆ. ಹಿಡ್ಕೊತಾನೆ, ಅವ್ನಿಗೇನೂ ಆಗಲ್ಲ. ಅವನ ದೇಹದಲ್ಲಿ, ಅವನ ಮನಸ್ಸಿನಲ್ಲಿ ಏನೂ ಆಗಲ್ಲ. ನಿಮಗೆ ಗೊತ್ತಿಲ್ಲದೆ, ಹಾವಿನ ಬಗ್ಗೆ ಏನೂ ಗೊತ್ತಿಲ್ಲ, ಮೊದಲಿಂದ ಭಯ ಹುಟ್ಟಿಸಿದ್ದಾರೆ. ಆ ಥಾಟ್ ಏನು ಮಾಡ್ತು, ಇಷ್ಟೊಂದು ಪ್ರಭಾವ ಬೀಳ್ತು ದೇಹದ ಮೇಲೆ, ಮನಸ್ಸಿನ ಮೇಲೆ ಅಲ್ವಾ? ಸಿಂಪಲ್ ಎಕ್ಸಾಂಪಲ್, ಅರ್ಥ ಆಗಲಿದ್ದು ನಾನು ಇದೇನು ಹೇಳಿದ್ದೀನಿ. ಹಾವಾಡಿಗನಿಗೆ ಏನಾಗಲ್ಲ, ಆರಾಮಾಗಿ ಹಿಡ್ಕೊತಾನೆ. ಹೀಗೆ ಆ ಯೋಚನೆಗಳನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಮುಖ್ಯ. ಯೋಚನೆಗಳು ದೇಹದ ಮೇಲೆ, ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀರುತ್ತೆ.
ಅದನ್ನು ತುಂಬ ಕಾಯಿಲೆಗಳು ಬರುತ್ತೆ, ತುಂಬ ದೇಹಕ್ಕೆ ಮನಸ್ಸಿಗೆ ಬಳಲಿಕೆ ಆಗುತ್ತೆ. ಇದನ್ನು ಗಮನಿಸುವಿಕೆಯಿಂದ ಎಷ್ಟೋ ರಿಸಾಲ್ವ್ಡ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ, ಸಾಲ್ವ್ ಮಾಡೋಕ್ಕಾಗಿರೋದೇ ಇಲ್ಲ. ಆ ಸಾಲ್ವ್ ಮಾಡದೇ ಇರೋಂಥ ಸಮಸ್ಯೆಗಳು ಒಳಗಡೆ ಇರ್ತವೆ, ಅದು ಮರ್ತ್ಬಿಟ್ಟಿರ್ತೀವಿ, ಆದರೂ ಒಳಗಡೆ ಇರುತ್ತದು, ಅದೊಂದು ಗಂಟು ಥರ ಇರ್ತದೆ, ಎಲ್ಲೋ ಕಡೆ ಸೇರಿಕೊಂಡಿರುತ್ತೆ. ಅಂಥ ಆಳವಾದ ಯೋಚನೆಗಳನ್ನೂ ಕೂಡ ಈ ಗಮನಿಸುವಿಕೆಯಿಂದ ಪರಿಹಾರ ಮಾಡಬಹುದು. ಎಷ್ಟು ಸಿಂಪಲ್ ನೋಡ್ರಿ. ಆ್ಯಕ್ಚುಲಿ ಎಷ್ಟು ಸೊಗಸಾಗಿದೆ ಅಂದರೆ ವಿಪಸ್ಸನಾ ಸೆಂಟ್ರ್ಗಳಲ್ಲಿ ಫ್ರೀಯಾಗಿ ಕಂಡಕ್ಟ್ ಮಾಡ್ತಾರೆ. ನೀವು dhamma.org ಹೋಗಿ ವಿಪಸ್ಸನಾ ಮೆಡಿಟೇಷನ್ ಸೆಂಟರ್ಸ್ ಎಲ್ಲೆಲ್ಲಿದೆ ನಿಮ್ಮ ಸುತ್ತಮುತ್ತ ಹುಡುಕಿ, ಗೂಗಲಲ್ಲಿ ಆರಾಮಾಗಿ ಸಿಗುತ್ತೆ. ಅಲ್ಲಿ ಬುಕ್ ಮಾಡ್ಕೊಂಡು ಹೋಗಿ ನೋಡಿ. ಸುಮ್ಮನೆ ಕುಳಿತುಕೊಳ್ಳೋದು, ಅಲ್ಲಿ ಮಾಡೋ ಸಿಂಪಲ್ ಟೆಕ್ನಿಕ್ಸು. ಆನಾಪಾನ, ಉಸಿರಾಟವನ್ನು ಗಮನಿಸು, ಮನಸ್ಸನ್ನು ಗಮನಿಸು, ದೇಹವನ್ನು ಗಮನಿಸು, ಇಷ್ಟೇ. ಅಲ್ಲಿ ಹೋಗಿ ಕಲಿತ್ರೆ, ಅಭ್ಯಾಸ ಮಾಡಿದ್ರೆ ನಿಮ್ಗೆ ಗಮನಿಸೋದು ಈಸಿ ಆಗುತ್ತೆ. ಇದು ತುಂಬ ಮುಖ್ಯ. ಗಮನಿಸುವಿಕೆ ಅಷ್ಟು ಸುಲಭ ಅಲ್ಲ. ಅಬ್ಸರ್ವೇಷನ್, ವಿಟ್ನೆಸ್ಸಿಂಗ್ ನೇಚರ್, ಸಾಕ್ಷೀಕರಿಸುವ ಮನೋಭಾವ ಕಲಿಯೋದು ತುಂಬ ಕಷ್ಟ. ಗಮನಿಸೋಕೆ ನಾವು ಕಲಿಯೋದಿಲ್ಲ, ನಾವು ತುಂಬ ಕಷ್ಟ ಆಗುತ್ತೆ. ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ. ಕೆಲವ್ರಿಗೆ ಹೋಗೋಕ್ಕಾಗಲ್ಲ ಅಂತ ಇಟ್ಕೊಳ್ರಪ್ಪ, ನಿಮ್ಗೆ ಹೋಗೋಕ್ಕಾಗಲ್ಲ ಅಲ್ಲಿ. ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳಿ, ಆರಾಮಾಗಿ ಗೋಡೆಗೆ ಹೊರ್ಕೊಂಡು ಉಸಿರಾಟವನ್ನು ಗಮನಿಸ್ತಾ ಹೋಗಿ. ಉಸಿರು ಒಳಗಡೆ ಹೋಗ್ತಾ ಇರುತ್ತೆ, ಹೊರಗಡೆ ಬರ್ತಾ ಇರುತ್ತೆ, ಅಷ್ಟು ಮಾಡಿ. ಯೋಚನೆ ಅಲ್ಲಿ ಇಲ್ಲಿ ಹೋಗುತ್ತೆ, ಪುನಃ ಬನ್ನಿ. ಸ್ವಲ್ಪ ದಿನ ಹಿಂಗೆ ಪ್ರಾಕ್ಟೀಸ್ ಮಾಡಿದ್ರೆ ಉಸಿರಾಟದ ಸ್ಪರ್ಶವನ್ನು ನೀವು ಗಮನಿಸ್ಬೋದು. ಉಸಿರು ಒಳಗಡೆ ಹೋಗ್ಬೇಕಾದ್ರೆ ಆರಾಮಾಗಿ ಹೋಗುತ್ತೆ, ಹೊರಗಡೆ ಬರ್ಬೇಕಾದ್ರೆ ಬಿಸಿಯ ಗಾಳಿ ಬರುತ್ತೆ. ಉಸಿರಾಟದ ತಾಪವನ್ನು ಕೂಡ ಯು ಕ್ಯಾನ್ ಅಬ್ಸರ್ವ್ ದ ಟೆಂಪರೇಚರ್ ಆಫ್ ದ ಏರ್. ಹೊರಗಡೆ ಬರಬೇಕಾದ್ರೆ ಅಷ್ಟು ಮನಸ್ಸು ಸೂಕ್ಷ್ಮವಾಗುತ್ತೆ. ಆ ಸ್ಥಿತಿಗೆ ಮನಸ್ಸು ಬಂದರೆ ಯಾವುದೇ ಸಮಸ್ಯೆಗಳು ಬರಲಿ, ಸುಮ್ಮನೆ ಕುಳಿತುಕೊಂಡು ಗಮನಿಸ್ತಾ ಹೋದಾಗ ಮೈಂಡಿಗೆ ಕ್ಲಾರಿಟಿ ಸಿಗುತ್ತೆ. ಯು ಕ್ಯಾನ್ ಟೇಕ್ ಎ ಪ್ರಾಪರ್ ಡಿಸಿಷನ್. ಒಂದು ಒಳ್ಳೆಯ ನಿರ್ಧಾರವನ್ನು ನೀವು ತಗೊಂಡು ಆ ಕೆಲಸ ಮಾಡ್ತಾ ಹೋದರೆ ಆ ಕೆಲಸದಲ್ಲಿ ಸಕ್ಸಸ್ ಬರುತ್ತೆ. ಬಿಕಾಸ್ ದ ಪವರ್ ಆಫ್ ಮೈಂಡ್, ನಮ್ಮ ಮನಸ್ಸಿನ ಶಕ್ತಿ, ಅಂತರ್ಶಕ್ತಿಯನ್ನು ಗಮನಿಸ್ತಾ ಇಲ್ಲ ನಾವು, ಅದನ್ನು ಅರ್ಥ ಮಾಡ್ಕೊತಾ ಇಲ್ಲ ನಾವು. ಅದು ಅರ್ಥ ಮಾಡ್ಕೊಂಬಿಟ್ರೆ ಇಟ್ ಕ್ಯಾನ್ ಸಾಲ್ವ್ ಎನಿ ಪ್ರಾಬ್ಲಮ್ಸ್. ಯಾವುದೇ ಸಮಸ್ಯೆಗಳು ಬರಲಿ ಬಗೆಹರಿಸುತ್ತೆ ನಿನ್ನ ಮನಸ್ಸು, ನಿನ್ನ ಅಂತರ್ಶಕ್ತಿ ಅಲ್ವಾ? ಹಾಗೆ ಆಡಿಯೋ ನೋಡಿ ಆ ವ್ಯಕ್ತಿಯಲ್ಲಿ ಎಷ್ಟೊಂದು ಬದಲಾವಣೆ ಆಗಿದೆ. ಸೊ ನಾನು ಇನ್ನೊಂದು ಸಾರಿ ರಿಪೀಟ್ ಮಾಡಿ ಹೇಳ್ತೀನಿ. dhamma.org ಹೋಗಿ ವಿಪಸ್ಸನಾ ಮೆಡಿಟೇಷನ್ ಸೆಂಟರ್ಸು ನಿಮ್ಮ ಏರಿಯಾದ ಸುತ್ತಮುತ್ತ ಇರ್ತವೆ. ಅಲ್ಲೋಗಿ ಕಲಿರಿ, ಅಭ್ಯಾಸ ಮಾಡಿ. ಇಲ್ಲ ಅಂದರೆ ಸರಳವಾಗಿ ಹೇಳಿದ್ನಲ್ಲ ನಾನು, ಅದನ್ನು ಗಮನಿಸಿ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ. ನಾನು ಫಸ್ಟ್ ರೀಸನ್ ಕಾಲ್ ಮಾಡಿದ್ದೆ ನಿಮ್ಗೆ ಹಾರ್ಟ್ಫುಲಿ ಥ್ಯಾಂಕ್ ಯು ಹೇಳ್ಬೇಕು. ಅದಕ್ಕೆ ಹೇಳಿ ಸರ್. ಯಾಕಂದ್ರೆ ನಾನು ವಿಪಶ್ಯನ ಅಟೆಂಡ್ ಮಾಡಿ ಬಂದೆ ಮೊನ್ನೆ ಫಸ್ಟ್ ಕೋರ್ಸು. ನನ್ಗೆ ವಿಪಶ್ಯನ ಬಗ್ಗೆ 3 ವರ್ಷದ ಮುಂಚೆನೆ ಯಾರೋ ಒಬ್ರು ಒಂದು ವಿಡಿಯೋದಲ್ಲಿ ಹೇಳಿದ್ರು. ಬಟ್ ಸೇರಿ ಅಷ್ಟಾಗಿ ನನ್ಗೆ ಗಮನ ಗೊತ್ತಿತ್ತು, ಹಂಗೆ ಹೊರಡಾಯ್ತು. ಏನ್ ಅಟೆಂಡ್ ಮಾಡ್ಬೇಕು ಅಂತ ಮನ್ಸು ಬರ್ಲಿಲ್ಲ. ನೀವು ರೀಸೆಂಟ್ ಆಗಿ 1 ಮಂತ್ ಬ್ಯಾಕ್ ಯಾವ್ದೋ ವಿಡಿಯೋದಲ್ಲಿ ಮಧ್ಯೆ ಒಂದ್ ಲೈನ್ ಹೇಳಿದ್ರಿ, ಫ್ರೀ ಕಣ್ರಿ ವಿಪಶ್ಯನ ಅಟೆಂಡ್ ಮಾಡಿ ಅಂತ. ಅದ್ಯಾಕೋ ನಂಗೆ ತುಂಬಾ ಮನ್ಸಲ್ಲಿ ಉಳ್ಕೊಬಿಡ್ತು. ಓದ್ಲೇಬೇಕು ಅಂತ ಡಿಸೈಡ್ ಮಾಡಿ ಲಾಸ್ಟ್ 2-3 ಮಂತ್ಸ್ ಇಂದ ವೆಯ್ಟ್ ಮಾಡಿ ಮತ್ತೆ 1 ಮಂತ್ ವೆಯ್ಟ್, ರಿಜಿಸ್ಟ್ರೇಷನ್ ಓಪನ್, ಅಲಾರಾಮ್ ಇಟ್ಕೊಂಡು ರಿಜಿಸ್ಟ್ರೇಷನ್ ತಕ್ಷಣ ಮಾಡಿದೀನಿ. ಓಪನ್ ಆದ ತಕ್ಷಣ ಮತ್ತೆ ಮೈಸೂರಲ್ಲಿ ಅಟೆಂಡ್ ಮಾಡಿ ಬಂದೆ. ಮೊನ್ನೆ ಮುಗೀತು. ಇಟ್ ವಾಸ್ ವಂಡರ್ಫುಲ್ ಸರ್, ಇಟ್ ವಾಸ್ ವಂಡರ್ಫುಲ್. ವೆರಿ, ನಿಮ್ಗೆ ನೀವು ಒಂದು ನನಗೆ ಕಾರಣ ಅಲ್ಲಿ ಹೋಗೋದಕ್ಕೆ. ಹಂಗೆ ನನಗೆ ಫಸ್ಟ್ ನಿಮ್ಗೆ ನಾನು ಅಲ್ಲಿ ಮಾಡ್ಬೇಕಾದ್ರೆ ಮನ್ಸಿಗೆ ಥಾಟ್ ಬಂತು, ಮುಗಿದು ಹೋಗಿದ ತಕ್ಷಣ ಫಸ್ಟ್ ಸರ್ಗೆ ಫೋನ್ ಮಾಡಿ ಒಂದು ಥ್ಯಾಂಕ್ ಯು ಹೇಳ್ಬೇಕು. ತುಂಬಾ ಗ್ರಾಟಿಟ್ಯೂಡ್ ಇಂದ ಹೇಳ್ಬೇಕು. ಯಾಕೆಂದ್ರೆ ಅವರ ಹೇಳಿರ್ಲಿಲ್ಲ ಅಂದ್ರೆ ನಾನು ನೋಡ್ತಾನೆ ಇರ್ಲಿಲ್ಲ, ಥಾಟ್ ನನಗೆ ಬರ್ತಿರ್ಲಿಲ್ಲ. ಮೋಸ್ಟ್ಲಿ ಯಾವ ಜನ್ಮದಲ್ಲಿ ನೀವು ನನಗೆ ಗುರುವಾಗಿದ್ರೇನೋ ಅಂತ ಅನಿಸ್ತು. ವೆರಿ ಗುಡ್. ಪ್ರಾಕ್ಟೀಸ್ ಮಾಡಿ, ರೆಗ್ಯುಲರ್ ಅಭ್ಯಾಸ ಮಾಡಿ. ಮಾಡ್ತಾ ಇದೀನಿ ಸರ್. ಜಸ್ಟ್ ಈಗ ಎದ್ದು ಬಂದೆ, ಅದರಿಂದ ತಕ್ಷಣ ನಿಮಗೆ ಕಾಲ್ ಮಾಡಿದೆ. ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ವೆರಿ ಗುಡ್. ನಿಮ್ ಸ್ನೇಹಿತರಿಗೆ ಹೇಳಿ, ತುಂಬಾ ಜನಕ್ಕೆ ಗೊತ್ತಿಲ್ಲ ಸಿಂಪಲ್ ಟೆಕ್ನಿಕ್ಸ್. ನಿಮ್ಗೆ ಏನು ಅನುಭವ ಆಯ್ತು? ಅದನ್ನ ಹೇಳಕ್ ಬೇಕು ಬಂದೆ ಸರ್. ತುಂಬಾ ಬದಲಾಗಿದ್ದೀನಿ. ನಾನು ಆಕ್ಚುಲಿ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡ್ತಿದ್ದೆ.
ಲಾಸ್ಟ್ 2 days ಇಂದ ಎಕ್ಸೈಟ್ಮೆಂಟ್ ಇಲ್ಲ, ತುಂಬಾ ಕಾಮ್ ಆಗಿದೆ. ಮನ್ಸು ಬರುತ್ತೆ, ತಕ್ಷಣ ನನ್ನ ಮನ್ಸು ಹಾರ್ಟ್ ಗಮನ ಕೊಡುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಅನಿಚ್ಛ 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 ಇದು ಎಂತ ಹೇಳುತ್ತೆ ಅದೇನೆ. ಹೇಳಿದ ತಕ್ಷಣ ಹಾರ್ಟ್ ಬೀಟ್ ನಾರ್ಮಲ್ ಆಗ್ತಾ ವಿತಿನ್ ಫ್ಯೂ ಸೆಕೆಂಡ್ಸ್. ಆ ಎಕ್ಸೈಟ್ಮೆಂಟ್ ತಕ್ಷಣ ಹೊರಟೋಗುತ್ತೆ. ಆಮೇಲೆ ನಾನು ಮಾತ್ ಶುರು ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ಲೋ ಆಗಿ ಶುರು ಮಾಡ್ತೀನಿ. ಮಾತಾಡ್ತಾ ಆಡ್ತಾ ಆಡ್ತಾ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ನಿಲ್ಸೋದೇ ಇಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಇದೆಯೋ ಕೇಳೋರಿಗೆ, ಅಪೋಸಿಟ್ ಅವ್ರಿಗೆ ಇಲ್ವೋ ಅದನ್ನ ನಾನು ಸೆನ್ಸ್ ಮಾಡೋದಕ್ಕೆ ಹೋಗ್ತಾ ಹೋಗ್ತಾ ಕಡಿಮೆ ಮಾಡ್ಕೊಬಿಡ್ತಿದ್ದೆ, ಸುಮ್ಮನೆ ಮಾತಾಡ್ತಿದ್ದೆ. ಬಟ್ ಇವಾಗ ಹಂಗಲ್ಲ, ಅವ್ರ ಭಾವನೆ, ಅವ್ರಿಗೆ ಇಂಟ್ರೆಸ್ಟ್ ಹೋಗ್ತಿದೆ, ನೀನ್ ಮಾತಾಡ ಸಾಕು, ನಿಲ್ಸೋ ಟಾಪಿಕ್ ಅಂತ ಹೇಳಿದ ತಕ್ಷಣ ಪಟ್ಟ ಅಂತ ನಿಲ್ಸುತ್ತೆ ಮಾತು. ಅದು ಒಂದು. ಆಮೇಲೆ ಕೋಪ ಅಂತೂ ಬಂದೇ ಇಲ್ಲ ಬಿಡಿ. 2 ದಿನದಿಂದ ನಾನು ಸ್ವಲ್ಪ ಆಂಗ್ರಿ, ಸ್ವಲ್ಪ ರೇಗ್ತಿದ್ದೆ, ಬಟ್ ತುಂಬಾ ಬಟ್ ಇವಾಗ ಮೊದಲೇ ರೀಸೆಂಟ್ ಆಗಿಂದ ಸ್ವಲ್ಪ ಕಡಿಮೆ ಆಗಿತ್ತು. ಬಟ್ ನನ್ಗೆ ಇನ್ನೂ ಕಡಿಮೆ ಮಾಡ್ಬೇಕು ಅಂತ ಆಸೆ ಇತ್ತು. ಸ್ವಲ್ಪ ರೇಗೋದು ಅದು ಕೂಡ ಇರಬಾರ್ದು, ಒಂಚೂರು ಇರಬಾರ್ದು, ಪ್ಯೂರ್ ಆಗಿರ್ಬೇಕು ಅಂತ ಅನಿಸ್ತು. ಅದು ಲಾಸ್ಟ್ 2 days ಇಂದ ಒಂದು ಮಾತು ರೇಗೋದು, ಯಾರ ಮೇಲೆ ಏನೂ ಮಾಡಿಲ್ಲ. ಅದು ಒಂದು. ಆಮೇಲೆ ಬರ್ತಾಯಿಂದಾನೆ ಗಾಡಿಲಿ ಹೋಗಿದ್ದೆ, ಬರ್ತಾ ನನ್ಗೆ ಆಕ್ಚುಲಿ ಕಾನ್ಸಂಟ್ರೇಷನ್ ಏನ್ ರೀತಿ ಅಂದ್ರು, ಮುಂಚೆ ನಾನು ಬೈಕ್ ಓಡಿಸ್ಬೇಕಾದ್ರೆ ಅಕ್ಕಪಕ್ಕ ತೋಟ ನೋಡೋದು, ಜಮೀನ್ ನೋಡೋದು, ಅಂದ್ರೆ ಸುತ್ತ ನೋಡ್ಕೊಂಡು ಓಡಿಸ್ತಿದ್ದೆ. ಕಾನ್ಸಂಟ್ರೇಷನ್ ರೋಡ್ ಮೇಲೆ 100% ಇರ್ತಿರ್ಲಿಲ್ಲ, ಇದ್ರೂ ಕೂಡ 100% ಇರ್ತಿರ್ಲಿಲ್ಲ. ನನ್ಗೆ ಜಸ್ಟ್ ಏನ್ ಫೀಲ್ ಆಯ್ತು ಅಂದ್ರೆ, ನನಗೆ ಆ ಕಡೆ ಈ ಕಡೆ ನೋಡಕ್ಕೆ ಆಯ್ತಲ್ಲ. ನೋಡಿದ ತಕ್ಷಣ ನನ್ ಮನ್ಸೇ ಡೈರೆಕ್ಟ್ ಆಗಿ ರೋಡ್ ತಂದು ಬಿಡ್ತಾ ಇದೆ. ನೀನ್ ಇಲ್ಲೇ ನೋಡ್ಬೇಕು 100% ಇಲ್ಲೇ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ಬೇರೆ ಕಡೆ ನೋಡಕ್ ಆಗ್ತಾ ಇಲ್ಲ. ಆಮೇಲೆ ಹೊರಗಡೆ ಬಂದ ತಕ್ಷಣ ಈ ಜನಜಂಗುಳಿ, ಆಮೇಲೆ ಟ್ರಾಫಿಕ್ ಅಲ್ಲಿ ಮೈಸೂರು ಸಿಗ್ನಲ್ ನಿಂತ ತಕ್ಷಣ ಗ್ರೀನ್ ಬಂದ್ 2 few seconds ಅಲ್ಲೇ ಬ್ಯಾಕ್ ಟು ಬ್ಯಾಕ್ ಏನ್ ಇಷ್ಟು ಫಾಸ್ಟ್ ಆಗಿ ಓಡ್ತಿದಾರೆ ಜನ, ಎಲ್ಲಿ ಓಡ್ತಾ ಇದಾರೆ, ಯಾಕಿಷ್ಟು ಅಂತ ಮನ್ಸು ಬಂತು. ಐ ವಾಸ್ ರಿಯಲಿ ಶಾಕ್ ಬೈ ಲುಕಿಂಗ್ ಇನ್ ಟು ದಿಸ್ ಸೊಸೈಟಿ. ಅಲ್ಲ ಆಫ್ಟರ್ 9 days ಏನ್ ಹಿಂಗಿದೆ, ಮಾತಿಲ್ದೇನೆ ಇಷ್ಟು ಸುಖವಾಗಿರ್ಬೋದಲ್ಲ, ಮಾತಿಂದಾನೆ ಜನಗಳು ತುಂಬಾ ಹಾಳಾಗ್ತಿದಾರಲ್ಲ. ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ವರ್ಲ್ಡ್ ಸರ್. ಟು ಡಿಫ್ರೆಂಟ್ ವರ್ಲ್ಡ್. 5th day ಅಂತೂ ತುಂಬಾ ಹತ್ಬಿಟ್ಟಿದೀನಿ ಅಲ್ಲಿ. ಊಟ ಮಾಡ್ತಾ ಇದೀನಿ, ಫುಲ್ ಅಳು ಬರ್ತಿದೆ, ದುಃಖ ತಡಿಯಕ್ ಆಗ್ತಿಲ್ಲ. ಒಳಗಿಂದ ದುಃಖ ಬರ್ತಾ ಇರೋದ್ ನನಗೆ ಗೊತ್ತಾಗ್ತಿದೆ, ಎದೆಯಲ್ಲಿ ದುಃಖ ಫೀಲ್ ಆಗ್ತಿರೋದು. ಊಟ ಮಾಡಕ್ಕೂ ಆಗ್ತಾ ಇಲ್ಲ, ಎದ್ದು ಹಂಗೆ ಬಂದ್ಬಿಟ್ಟೆ. ಆಮೇಲೆ ಅದೊಂದು ವಿಯರ್ಡ್ ಎಕ್ಸ್ಪೀರಿಯನ್ಸ್. ಇನ್ನೊಂದಂದ್ರೆ ಧ್ಯಾನ ಮಾಡ್ತಾ ಇದೀನಿ, ಒಳಗಡೆ ಅಬ್ಸರ್ವ್ ಮಾಡ್ತಾ ಹೊಟ್ಟೆಯಿಂದ ಏನೋ ಒಂಥರ ಈ ವಾಮಿಟಿಂಗ್ ಸೆನ್ಸೇಷನ್ ಬಂದಂಗೆ ಮೇಲ್ ಬರುತ್ತಲ್ಲ, ಆ ರೀತಿ ಎದೆಗ್ ಬಂತು. ಏನಪ್ಪ ಇದು ಒಂಥರ ಭಯ ಆಗಕ್ ಶುರು ಆಯ್ತು. ಆಮೇಲೆ ಭಯ ಆಗ್ತಿದ್ದಂಗೆ ಅನಿಚ್ಛ ಇದು ಭಾವನೆ ಹೋಗುತ್ತೆ ಅನ್ನೋ ರೀತಿ ಮನ್ಸು ಹೇಳ್ತು. ಅದ್ ಬಂದು ಎದೆಯಲ್ಲಿ ಒಂಥರ ಬ್ಲಾಸ್ಟ್ ಆದಂಗ ಆಯ್ತು ಆ ಭಾವನೆ. ಆದ ತಕ್ಷಣ ಹಾರ್ಟ್ ಬೀಟ್ ಫುಲ್ ರೈಸ್ ಆಗೋಯ್ತು. ಏನ್ ಇಷ್ಟು ರೈಸ್ ಆಗೋಯ್ತು ಅಂತ ಒಂಥರ ಟೆನ್ಸ್ ಆದೆ. ವಿತಿನ್ 1 minute ನಾರ್ಮಲ್ ಆಯ್ತು. ಯಾಕೆ ಏನು ಅಂತ ನನ್ಗೇನು ಗೊತ್ತಾಗ್ಲಿಲ್ಲ. ಬಟ್ ತುಂಬಾ ಅಳು ಬಂದಿನ ಹೋಗಿ ಟೀಚರ್ ಮೀಟ್ ಮಾಡಿದೆ. ಗುರುಜಿ ಹಿಂಗ್ ಆಯ್ತು ಅಂದ್ರು. ಬಟ್ ಏನು ಟೆನ್ಷನ್ ತಗೋಬೇಡಿ, ಏನೇನಿದೆ ಭಾವನೆಗಳೆಲ್ಲ ಹೊರ ಹಾಕಿ ಏನನ್ನು ಇಟ್ಕೋಬೇಡಿ. ಆ ಭಾವನೆ ಈಗಿದೆಯಾ ಅಂದ್ರು. ಇವಾಗಿಲ್ಲ, ನಾರ್ಮಲ್ ಆಗಿದೆ ಅಷ್ಟೇ. ಇದನ್ನೇ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ನೀವು ಅಲ್ಲಿ ಬಂದಿರೋದು. ಇವಾಗ ಭಾವನೆ ನೆಕ್ಸ್ಟ್ ಇರಲ್ಲ. ದಿಸ್ ಇಸ್ ಇಂಪರ್ಮನೆನ್ಸ್. ಅನಿಚ್ಛ ಅಂದ್ರೆ ಇಂಪರ್ಮನೆನ್ಸ್. ಜಸ್ಟ್ ಲಿವ್ ಇಟ್ ಅಂಡ್ ದ ಪ್ರೆಸೆನ್ಸ್ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು ಸರ್. ತುಂಬಾ ಅಟೆಂಡ್ ಮಾಡಿ ತುಂಬಾ ಖುಷಿ ಆಯ್ತು. ವೆರಿ ಗುಡ್. ಅಭ್ಯಾಸ ಮಾಡಿ, ಪ್ರಾಕ್ಟೀಸ್ ಮಾಡಿ. ಖಂಡಿತ ಸರ್, ತುಂಬಾ ಒಳ್ಳೇದಾಗುತ್ತೆ ಸರ್. ವಿಪස්සನ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಇದು ಆಡಿಯೋ ಹಾಕ್ಲಾ? ಹಾಕಿದೆ, ಖಂಡಿತ ಹಾಕಿ. ಒಳ್ಳೇದಾಗಿ ಸರ್, ಮೇನ್ ಲಾಸ್ಟ್ 1 point, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನನಗೆ ಸ್ವಲ್ಪ ಮೊಬೈಲ್ ಅಡಿಕ್ಷನ್ ಇತ್ತು. ಇವೊಂದು ಐ ಆಮ್ ವರ್ಕಿಂಗ್, ಜಾಸ್ತಿ ಮೊಬೈಲ್ ಅಡಿಕ್ಷನ್ ಪರ್ ಡೇ 5 hours 6 hours ಆತರ ಸ್ಕ್ರೀನ್ ಟೈಮ್ ಇತ್ತು ನಂದು. ಸಾಫ್ಟ್ವೇರ್ ಇಂಜಿನಿಯರಾ? ಇಂಜಿನಿಯರ್. ಇವೊಂದು ನಾನು ವರ್ಕ್ ಮಾಡ್ತಿದ್ರು ಕೂಡ ಸೈಡ್ ಅಲ್ಲಿ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳೋದು, ಏನಾದ್ರೂ ವಿಡಿಯೋಸ್ ಪ್ಲೇ ಆಗ್ತಿರ, ಆ ರೀತಿ ಗಮನ 2 ಕಡೆ ಗಮನ ಕೊಟ್ಟು ಸ್ವಲ್ಪ ಕೆಲಸದಲ್ಲೂ ನನ್ಗೆ ಡಿಸ್ಟರ್ಬ್ ಆಗ್ತಿತ್ತು. ಇವಾಗ ನಾನು ಮೊಬೈಲ್ ಕಲೆಕ್ಟ್ ಮಾಡ್ಕೊಂಡಲ್ಲ, ಕಲೆಕ್ಟ್ ಮಾಡ್ಕೊಂಡು 1 ದಿನ ಆದ್ರೂ ನಂಗೆ ಸ್ವಿಚ್ ಆನ್ ಮಾಡಕ್ಕೆ ಮನ್ಸೆ ಆಗ್ತಾ ಇಲ್ಲ. ಎಸ್ಬಿಡ್ಲ ಈ ಮೊಬೈಲ್ ನ ಅನಿಸ್ತಿದೆ.
ನಿಜವಾಗ್ಲೂ ಸರ್ ನಾನ್ ಡಿಸೈಡ್ ಮಾಡ್ಬಿಟ್ಟಿದ್ದೆ ಬೇಸಿಕ್ ಫೋನ್ ತಗೋಣ, ಸ್ಮಾರ್ಟ್ ಫೋನ್ ಬೇಡ ಬೇಡ ಅಂತ ಮಿಡ್ ಆಫ್ ದ ಕೋರ್ಸ್ ಅಲ್ಲಿ ಡಿಸೈಡ್ ಮಾಡಿದ್ದೆ. ಆಮೇಲೆ ಜ್ಞಾಪಕ ಆಯ್ತು ನನ್ನ ವರ್ಕ್ ಗೆ ಇದು ಬೇಕು, ಕೆಲವೊಂದು ಕೋರ್ಸ್ ಇವೆಲ್ಲ ಬೇಕು, ಸ್ಮಾರ್ಟ್ ಫೋನ್ ಇಲ್ಲದೆ ಆಗೋದಿಲ್ಲ. ಬಟ್ ಲೆಟ್ ಇಟ್ ಬಿ, ಎಷ್ಟು ಬೇಕು ಅಷ್ಟು ಯೂಸ್ ಮಾಡೋಣ ಅನ್ನೋ ಮನಸ್ಸು ಬಿಟ್ಕೊಂಡೆ. ಕಂಟ್ರೋಲ್ ಇರ್ಬೇಕಷ್ಟೇ. ಕಂಟ್ರೋಲ್ ಇರ್ಬೇಕು. ಇವಾಗ ಓಪನ್ ಮಾಡಿದ್ರು ಮೊಬೈಲ್ ನ ಸರ್, ಏನ್ ನೋಡ್ಬೇಕು ಸರ್ಚ್ ಮಾಡ್ಬೇಕು, ನಾನು ಅದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀನಿ, ಅದು ಓದದ್ನ ಕ್ಲೋಸ್ ಮಾಡ್ತೀನಿ. ನಾನು ಬಂದಾಗಿಂದ ಕೋರ್ಸ್ ಇಂದ ಯೂಟ್ಯೂಬ್ ಓಪನ್ ಮಾಡಿಲ್ಲ. ಏನು ವಾಟ್ಸ್ಆಪ್ ಓಪನ್ ಮಾಡಿದ್ರು, ಯಾರಾದ್ರು ಮೆಸೇಜ್ ಇದ್ರೆ ಓಪನ್ ಮಾಡ್ತೀನಿ, ರಿಪ್ಲೈ ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ. ಸ್ಟೇಟಸ್ ನೋಡ್ತಾ ಕುತ್ಕೊಳ್ಳೋದು, ಸುಮ್ನೆ ಸ್ಕ್ರಾಲಿಂಗ್ ಮಾಡ್ತಾ ಇರೋದು, ಸುಮ್ನೆ ಎಲ್ಲೆಲ್ಲೋ ಆಪ್ಸ್ ಓಪನ್ ಮಾಡೋದು, ದಟ್ ವಿಲ್ ಕಿಲ್ ಅವರ್ ಟೈಮ್. ನಮ್ಗೆ ಗೊತ್ತಾಗಲ್ಲ ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂತ. ವೆರಿ ಗುಡ್. ಸೊ ಅದು ಒಂದು ತುಂಬಾ ಬದಲಾವಣೆ. ಯಾಕೆಂದ್ರೆ ಇವತ್ತು ಒಂದ್ ಮದ್ವೆ ಅಟೆಂಡ್ ಮಾಡಿದೆ, ಯಾರೋ ಒಬ್ರು ಬಂದ್ರು, ಮಾತಾಡ್ತಾ ಕೂತಿದ್ರು, 5 ನಿಮಿಷ ಮಾತಾಡಿದ್ರು ಅವ್ರ ಜೊತೆ. ಮೊಬೈಲ್ ತೆಗೆದ್ರು, ಯಾರಿಗೋ ಫೋನ್ ಮಾಡಿದ್ರು, ಇನ್ನೊಬ್ರು ಫೋನ್ ಮಾಡಿದ್ರು, ಹಂಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು, ಫೇಸ್ಬುಕ್ ಓಪನ್ ಮಾತಾಡದೆ ಮರ್ತು ಬಿಟ್ರು ನನ್ ಜೊತೆ. ನಾನ್ ಸುಮ್ನೆ ಅಬ್ಸರ್ವ್ ಮಾಡ್ತಾ ಕೂತಿದ್ದೆ. ಜನಗಳು ಮೊಬೈಲ್ ಒಳಗಡೆ ಹೋಗ್ಬಿಟ್ರೆ ಹೊರಗಡೆ ಪ್ರಪಂಚನ ಮರ್ತೇ ಬಿಡ್ತಾರೆ ಅನ್ಸ್ಬಿಡ್ತು. ನನಗೆ ಮೊಬೈಲ್ ನೋಡಕ್ಕೆ ಮನ್ಸಾಗ್ತಾ ಇಲ್ಲ ಸರ್. ಲಿಟ್ರಲಿ ದಿಸ್ ಇಸ್ ರಿಯಲಿ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ವೆರಿ ಗುಡ್, ವೆರಿ ಗುಡ್. ಕಂಟಿನ್ಯೂ ಮಾಡಿ, ಪ್ರಾಕ್ಟೀಸ್ ಮಾಡಿ, ಒಳ್ಳೇದಾಗ್ಲಿ. ಒಂದ್ ಡೌಟ್ ಸರ್, ಅದೇ ಯೋಗ ಗುರುಜಿ, ನೀವು ಒಂದ್ ಲಾಸ್ಟ್ ಡೌಟ್. ಇದು ನಾನು ಆಕ್ಚುಲಿ ಎದ್ದ ತಕ್ಷಣ ವಿಪಸನ ಮಾಡಿ ಯೋಗ ಪ್ರಾಕ್ಟೀಸ್ ಮಾಡ್ತೀನಿ. ನಿಮ್ ವಿಡಿಯೋ ನೋಡಿ ನಾನು ಯೋಗ ಶುರು ಮಾಡಿದ್ದು. ವಿಪಸನ ಮಾಡಿ ವಾಕ್ ಮಾಡಿ ಆಮೇಲೆ ಯೋಗ ಮಾಡ್ತಿದೀನಿ. ಈ ರೀತಿ ಮಾಡ್ಬೋದಾ? ಆಕ್ಚುಲಿ ಅದೆಲ್ಲ ಯೋಗ ಎಲ್ಲ ಮಾಡಿ ಲಾಸ್ಟ್ ಅಲ್ಲಿ ವಿಪಸನ ಮಾಡೋದು ತುಂಬಾ ಒಳ್ಳೇದು. ಯಾಕಂದ್ರೆ ಸಿಸ್ಟಮ್ ಎಲ್ಲ ಆಕ್ಟಿವ್ ಆಗಿರುತ್ತೆ, ರಿಲ್ಯಾಕ್ಸೇಷನ್ ಆಗುತ್ತೆ. ಯೋಗ ಮುಗಿಸಿ ಶವಾಸನ ಆದ್ಮೇಲೆ ವಿಪಸನ ಮಾಡಿದ್ರೆ ಮೋರ್ ಎಫೆಕ್ಟಿವ್. ವಿಧಿನೇ ಇಲ್ಲ ಅಂದ್ರೆ ಮಾಡ್ಕೊಂಡು ಹೋಗ್ಬೋದು, ಡಿಪೆಂಡ್ ಆನ್ ಯುವರ್ ಟೈಮ್. ಬಟ್ ಫಸ್ಟ್ ಪ್ರಿಫರೆನ್ಸ್ ಫಸ್ಟ್ ಯೋಗ, ಆಮೇಲೆ ಶವಾಸನ, ಆಮೇಲೆ ಪ್ರಾಣಾಯಾಮ, ಆಮೇಲೆ ವಿಪಸನ. ಹಾಗೆ ಮಾಡಿ ಚೆನ್ನಾಗಿರುತ್ತೆ. ಶೋರ್ ಸರ್. ಓಕೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್.